ಯೋಗ ಹೊಂದಿದ್ರೆ ಭಾಗ್ಯ ತಾನಾಗಿ ಒದಗಿ ಬರ್ತದಂತೆ. ಎಂತಹ ಯೋಗ ನನ್ನ ಪಾಲಿಗೆ. ವಿದ್ಯುನ್ಮಾಲಿ ಮಹಾಪ್ರಭುಗಳನ್ನು ಬರೆಸಿಕೊಂಡೆ ಮಧುವನದ ಮಹಾರಾಣಿಯಾಗಿ ಬೆರೆಯುತ್ತಾ ಇದ್ದೇನೆ. ಅಷ್ಟಲ್ಲದೆ ಭಾಗ್ಯವೋ ಎನ್ನುವಂತೆ ನಮ್ಮಿರುವರ ದಾಂಪತ್ಯದ ಸಲುವಾಗಿ ಊರನೋರ್ವನನ್ನು ಹಡೆದಿದ್ದೇನೆ. ರೂಪದಲ್ಲಿ ಕೋಣನಾಗಿದ್ದರೂ ಕೂಡ ಬಹಳಷ್ಟು ಜಾಣನಿದ್ದಾನೆ. ಇಳೆಯವಿಂದಲೇ ಬಹಳಷ್ಟು ಜಾಣತನವನ್ನು ಕಂಡು ಅವನ ಬಾಲಲೀಲೆಗಳನ್ನು ನೋಡುತ್ತಾ ಸಂತೋಷದಿಂದ ನಿದ್ದವಳು ನಾನು. ಆ ಸಂತೋಷ ಹಿಮ್ಮಡೆಗೊಳ್ಳುವಂತಹ ಕಾಲ ಮತ್ತೊಂದು ಬಂತಲ್ಲ. ನನ್ನವರು ನಾಕವನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಸ್ವರ್ಗವನ್ನ ಏರಿದವರಿದ್ದಾರೆ. ಇಂದಲ್ಲ ನಾಳೆ ನಾಕವನ್ನ ವಶಪಡಿಸಿಕೊಂಡು ಇಲ್ಲಿ ಬಂದು ಸೇರುವವರಿದ್ದಾರೆ. ಅವರ ಕಾಲ ನಿರೀಕ್ಷೆಯಲ್ಲೇ ನಾನು ಇದ್ದುಕೊಳ್ಳುತ್ತೇನೆ. ಹೆದರುತ್ತಾ ನಡುಗು ನಡುಗುತ್ತಾ ಓಡೋಡಿ ಬಂದೆ ಅಲ್ಲ. ಯಾರ ನೀನು? ಗೊತ್ತಾಗಿಲ್ಲ. ಯಾರು? ನಾನು ದೊರೆಗಳ ಸೇವ್ ಮಾಡುವ. ಯಾರು? ದೊರೆಗಳ ಸೇವ್ ಮಾಡುವ. ಓ, ದೊರೆಗಳ ಸೇವಕ. ಹಾ ಹಾ ಹಾ, ನನ್ನವರ ಜೊತೆಯಲ್ಲಿ ಹೌದಮ್ಮ. ಬೇರೆ ನಾಟವನ್ನ ಏರಿ ಗುರುಪುರ ಗುರುಪುರ ಹಾಗಲ್ವ? ಸುರಪುರಕ್ಕೆ ಹೋದವನೇನು ನನ್ನವರ ಜೊತೆಯಲ್ಲಿ? ಎಲ್ಲಿ ನನ್ನವರಲ್ಲಿ ಬರಲಿಲ್ಲ. Lali
ಮಾಡ್ತೀಯ ಅಂತ ನಿನಗೇ ಗೊತ್ತಾಗುದಿಲ್ವೋ ಹೇಗೆ? ನಿಮ್ಮ ಕಾಂತಪ್ಪಣ್ಣ ಇದ್ದಾರೆ, ಕಾಂತ, ಪಾಂಡೇಶ್ವರ, ಪ್ರಾಣೇಶ್ವರ, ಓಲೆ ಬೆಲ್ಲ, ಹಾಗೆಲ್ಲ ಪುಣ್ಯಾತ್ಮ ವಲ್ಲಭ ಅವರು ಮೊನ್ನೆ ಹಾ. ಎಲ್ಲರನ್ನು ಓಟು ಹಾಕಿಸಿ ಒಟ್ಟುಗೂಡಿಸಿ ಆ ಓಮಿನಿ ಸಾಲಿನವರನ್ನು ಅನಿಮಿಷಾದಿಗಳನ್ನ ಹಾ. ಹಾ, ಬಡದತ್ರ ಹೋದ್ದು. ಹೌದು. ಹಾ. ಹಾ, ಅವರಿಗೂ ಗೊತ್ತಾಯ್ತಲ್ಲ, ಬಂದ್ರು ಅವರೆಲ್ಲ ಎಲ್ಲ ಉದ್ದಕ್ಕೆ ಬಂದ್ರು, ಯುದ್ಧಕ್ಕೆ ಬಂದಿರು. ಹಾ. ಹಾ, ಮೊದಲಾಗಿ ಯಾರು ಬಂದ? ಅಗ್ನಿ, ಯಾರು? ಅಗ್ನಿ. ಬೆಂಕಿ ಕಾರುತ್ತ ಬಂದ. ನನ್ನವರೇನು ಮಾಡಿದ್ರು? ಒಂದು ಬಾಣ ಪ್ರಯೋಗ, ಹಾ, ಅಗ್ನಿ ನಂಜು ಹೋಯ್ತು. ಜಲಾಸ್ತ್ರವನ್ನ ಪ್ರಯೋಗ ಮಾಡಿದ್ದು. ಆಮೇಲೆ ಓರೋಲಿ ಬಂತು. ಬರುದಾ? ಹೌದು. ಅವು ಅಕಾಲದಲ್ಲಿ ಬಂದ್ರೆ ಎಲ್ಲ ಹಾಳಾಗುತ್ತದೆ. ಅವ ಕೂಡ ಓಡಿದ್ದೆ. ಹೌದಾ? ಹಾ. ಹಾ, ಆಮೇಲೆ ಕುಂಬಾರ ಬಂದ. ಏ, ದೊಡ್ಡದಿತ್ತ? ಅಯ್ಯೋ ಅದೆಂಥದ್ದು? ಹಾ, ಅಯ್ಯೋ ಅದು ಮಡಿಕೆ ಮಾಡುವ ಕುಂಬಾರ. ಮತ್ತೆ ಅಲ್ಲಿ ಹಾ, ಆಟೋ ರಿಕ್ಷಾದಲ್ಲಿ ಏಮನ್ನಲ್ಲಿ ಬರುವವ ಆಟೋ ರಿಕ್ಷಾ. ಏ, ಹಾಗಲ್ಲ. ಅಂತರಿಕ್ಷದಲ್ಲಿ ವಿಮಾನದಲ್ಲಿ ಬರುವವ, ಅದು ಪುಷ್ಪಕ ವಿಮಾನವನ್ನ ಏರಿ ಬರುವವ ಹಾ. ಕುಬೇರ. ಕುಂಬಾರ ಅಲ್ವಾ? ಕುಂಬಾರಲ್ವಾ? ಹೋಮ ಬಂದಮ್ಮ. ಹ್ಮ್. ಯಾರೊಂದು ಬಾಣ ಬಿಟ್ರು. ಹಾ, ಸುತ್ತಲೂ ಮಂಜು ಮುಸುಕಿತ್ತು ಅದರದ್ದು. ಹಾ, ನಿಗದಿತ ತಾನಗೋಚರಿಸಿಲ್ಲ. ಹಾ, ತಿಳಿಸಿದ್ರೆ ಪುಡಿಯಾಗಿ ಹೋದ್ರೆ ಹೌದು. ಅಲ್ಲಿಂದ ಫಲಾನ ಪಂಡಿತ ಅವಲ್ಲಿಂದ ಹೋದ. ಹಾ. ಆಮೇಲೆ ಯಾರು ಬಂದ್ರು? ಅಮ್ಮ. ಅಷ್ಟಾಗುವಾಗ ಹಾ. ರಾಜ ಹಿಂದಿನಿಂದ ವಾಯು ಬಂತು. ನೀನೆಲ್ಲಿದ್ದೆ? ಅವರ ಹಿಂದೆ ಇದ್ದೆ. ಹೇಗೆ? ಹಾಗೆ ಗೊತ್ತದ್ದು. ಹಾ, ಎಚ್ಚರಿಸಿದೆ. ಹಾ. ಅಪ್ಪಳೆಯವರ ಆಯ್ನ ವಾಯು ಬಂತು ಅಂತ. ನನ್ನವರೇನು ಮಾಡಿದ್ರು? ಕಡಿಮೆ ನಮ್ಮ ರಾಯರು ಬಿಡ್ಲಿಕ್ಕಿಲ್ಲ ಅವರು. ಅಯ್ಯೋ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಹೌದಾ? ಹಾ. ಹಾ. ಎಂತದ್ದು? ಅವನ ಮೇಲೆ ಬಾಣ ಪ್ರಯೋಗ ಮಾಡುವಾಗ ಬರುವಂತಹ ರಭಸವಾದಂತಹ ಶಬ್ದ. ಹಾ, ಅತ್ಲಗಿಂದ ಅವನ ವಾಯು, ಇತ್ಲಗಿಂದ ಇವರ ವಾಯು, ಮಧ್ಯದಲ್ಲಿ ನೀನು. ನಾನು ಹಾ. ಒಟ್ಟು ನನಗೆ ಮೂಗು ಬಿಡ್ಲಿಕ್ಕೆ ಆಗ್ತದ? ಸಾಧ್ಯ ಇಲ್ಲ. ನನ್ನವರ ಗಾಳಿ ಹಾಗೆ. ರಭಸದ ಗಾಳಿ ದಮ್ಮು ಕಟ್ಟಿ ಲೋಕ ಇಲ್ಲ. ಹಾ. ಅಂತೂ ಪೆಟ್ಟು ತಿದ್ದು ವಾಯುಭಂಗ ಮಾಯ. ಅವ ಹೋದ. ಆಮೇಲೆ ಏನೇ ಬಂತು? ಅದೆಂತದ? ಏಮೆ ಕೋಣನ ಮೇಲೆ ಬರುವ, ಕೊಂಡದ ಮೇಲೆ ಏರಿ ಬರುವವ ಯಮ. ಯಮ ಕೈಯಲ್ಲಿ ಪಾಶ ಕೈಯಲ್ಲಿ. ಯಾರು ಕುತ್ತಿಗೆ ಹಾಕಲಿಕ್ಕೆ ನೋಡ್ದ. ನನ್ನವರೇನು ಮಾಡಿದ್ರು? ಹಿಡಿದು ಹೇಳಿದ್ರು, ಹಾ, ತಕೊಳ್ಳಿ 4 ಅದರಲ್ಲಿ ಮುಸುಡಿಗೆ ಕೊಡಿ. ಬಿಡ್ತಾರ ಮತ್ತೆ? 9 ಮೆಟ್ಟಿದ್ದೇನೆ ಅವನಿಗೆ. ನೀನ ಅದ್ಯಾಕು? ಆಮೇಲೆ ಹಾಗೆ ಉಂಟು. ಏನು ಹಾಗೆ? ಮೊನ್ನೆ ಪ್ರೀತಿ ಅಜ್ಜಿಯನ್ನು ಕೊಂಡು ಹೋದ. ಪ್ರೀತಿ ಅಜ್ಜಿಯನ್ನು ಕೊಂಡು ಹೋದ್ದು. ಅದ್ರ ಒಟ್ಟಿಗೆ ತಾಯಿಯನ್ನು ಕೊಂಡು ಹೋದ. ಹೌದಾ? ನೀನು ಹಾಗೆ ತೀರಿಸಿಕೊಂಡು. ಹಾ, ಹೌದಲ್ಲ? ಹ್ಮ್. ಈಗ ಅಜ್ಜಿ ಇಲ್ಲ. ಹೌದು, ನೀನು ಅಜ್ಜಿ ಸಾಕಿದ ಪುಳ್ಳಿ. ಹೌದೌದು. ಹಾ, ಹಾ, ಹಾ. ಅಮ್ಮ. ಹಾ. ಆಮೇಲೆ ಅದನ್ನ ನೋಡಿ ಅವ ಇದ್ದಾನಲ್ಲ ನೋಡಿ? ಸುರಪ್ಪ ದೇವೇಂದ್ರ ಹ್ಮ್. ಬಂದನವ. ಐರಾವತ ಐರಾವತವನ್ನ ಏರಿ ಕೈಯಲ್ಲಿ ಉಜ್ಜೇರು ಹಿಡ್ಕೊಂಡೇ ಬಂದ. ವಜ್ರಾಯುಧ. ಹಾ. ನಪಿಸುತ್ತ ಬಂದ. ಹಾ. ಘನಘೋರ ಸಂಗ್ರಾಮ. ಹ್ಮ್. ಕೈ ಸಾಗಿಲ್ಲ. ಹಾ. ಗುರುಪುರದಿಂದ ಪರಾರಿ. ಓಡಿ ಹೋದವ. ಏ, ಹಾ. ಯಾರು ತಡ ಮಾಡಲಿಲ್ಲ. ಏನು ಮಾಡಿದ್ರು? ಅಮ್ಮ ಹಾ. ಅಲ್ಲಿ ಇರುವ ಮಾಸ್ತಾನದಲ್ಲಿ ಕುಳಿತು. ಹೇ! ಭಾಷೆ ಉಂಟೇನ ನಿನಗೆ? ಓ, ದೇವೇಂದ್ರ ಓಡಿ ಹೋದ. ಮಸಣ ಅಲ್ಲಿ. ಹಾಗಲ್ಲ, ಅದು ಸಿಂಹಾಸನ. ಆಗ ಹಾ. ಸ್ಟಾರ್ ಸಿಂಹ ವಿಸ್ತಾರವನ್ನ ಏರಿ ಕುಳಿತರು. ಆಗ ಅವರು ಬಂದ್ರು. ಯಾರು? ಆ ನರ್ತಕಿಯರು ನರ್ತಕಿಯರು ಅಪಸಾರಿಯರು ಕೆಲವರಲ್ಲಿದ್ದಾರೆ. ಇದ್ದಾರೆ. ಹಾ. ಒಬ್ಬೊಬ್ಬರೇ ಬಂದ್ರೆ ಅಪ್ಸರೆಯರು. ಹಾ. ಮೊದಲಾಗಿ ಯಾರು ಬಂದ್ರು? ಹೆಸರು ಗೊತ್ತುಂಟು. ಕೇಳಿದ್ದೀಯಾ? ಬರ್ಕೊಂಡಿದ್ದೆ. ಅದ್ಯಾಕೆ ಬರ್ಕೊಳ್ಳುದು? ಅಯ್ಯೋ ಮತ್ತೆ ಮಾತಾಡ್ಲಿಕ್ಕೆ ಬೇಡ. ಆಗಾಗ್ಗೆ ಹೋಗುವಾಗ ಯಾರೆಲ್ಲ ಇದ್ರು? ಮೊದಲಿಗೆ ಬಂದವಳು ದಂಬೆ ಅಲ್ವ? ರಂಬೆ. ಒಂದು ಬತ್ತಿ ಊರ್ವಶಿ. ಮೇಣದ ಬತ್ತಿ. ಮೇಣಕ್ಕೆ ಮಸಾಲೆ ದೋಸೆ. ಹಾಗಲ್ಲೂ ಅದು ಮಂಜು ಘೋಷೆ. ಪಿಶಾಚಿ. ಕೃತಾಚಿ. ಆಗ ಬಂತು ಆಂಬುಲೆನ್ಸು. ಯಾಕೋ? ಕುಣಿಲಿಕ್ಕೆ. ಆಲಂಬೂಸೆ. ಅಮ್ಮ. ಹಾ. ಅಲ್ಲಿ ಮತ್ತೊಂದರ ನಾಟ್ಯ ನೋಡ್ಬೇಕು. ಹಾ. ಎಷ್ಟು ಚಂದ ಗೊತ್ತು. ಯಾವುದು? ಅದು ಅವಳು ಮೂದಿ ಕಾಸ್ತಾಳಿ. ಹೇ! ಯಾರದು? ಅದು ಮೂದಿ ಕಾಸ್ತಾಳಿನಿ. ಅವರದ್ದು ಕುಂಜಿಗಸ್ತನೆ. ಆಗ ಸಂಜೆ ಮಾರ್ಗದಲ್ಲಿ ನಿನ್ನ ಬಾಯಲ್ಲಿ ಅದು ಒಳ್ಳೇದು ಬರ್ಲಿಕ್ಕಿಲ್ಲ. ಅದು ನೋಡಿದೀಯಾ? ಏ, ನೋಡಿದ ಮೇಲೆ ಬಿಡುವವಲ್ಲ ನೀನು. ಸ್ವಲ್ಪ ಆದ್ರೂ ತಕೊಂಡಿರ್ತೀಯ. ಅವೆಲ್ಲ ಹಾಗೆ ಹಾ. ನೋಡಿದ್ರೆ ಸಾಕು ತಕೊಳ್ಳುದೆ. ಹೌದಾ? ಅಭ್ಯಾಸಕ್ಕೆ ಬೇಕಲ್ಲ. ಮಾಡಿದ್ದೀಯ ಅಭ್ಯಾಸ? ಹೇಗೆ? ನೋಡಿ. ಹಾ. ಮತ್ತೆ ತಿಂದತ್ತೈ, ಈ ತಿಂದತ್ತೈ, ಕೈಯ ತಿಂದತ್ತೈ, ಮೂರ ತಿಂದತ್ತೈ, ಮುಗಿದು ತಿಂದತ್ತೈ, ಎಂಗಿದ್ದತ್ತೈ, ತಗಡ್ಬೇಕತ್ತೈ. ಅದು ಕೊನೆಯದ್ದೆಂತದ? ದಿನತ ದಿನೋಕೆ. ನಿನಗೆ ಒಬ್ಬನೇ ಆಗುದಿಲ್ಲ, ಅವರು ಬೇಕಲ್ಲ ಒಟ್ಟಿಗೆ. ಇಲ್ಲ ಮುಂದೆ ಹೋಗುದಿಲ್ಲ. ಓ, ಮುಕ್ತಾಯ ಕೊಡುದು ಅವರು.
ಹೌದು ಮತ್ತೆ? ಹಾ, 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 ಹಾಗೆ ಓತುಗಳು ಬೇಕಾದ್ರೆ ಹಿಂದಿನಿಂದ ಬಾಲ ಇದ್ರೆ ಮಾತ್ರ ಬೇಕು. ಇಲ್ಲದ್ರೆ ಪುಸ್ತಕ. ಹಾ. ಅಬ್ಬ ಪ್ರೋತ್ಸಾಹಿಸುವುದು ಅಯ್ಯೋ ಬೇಕು. ಮುಂದಿನ ಗಾತೆ ಹೇಗೆ ಹೇಳಲಿ ಸಿಮ ಸಿಮ ಏಯ್! ಸಿಮ 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 ಯಾವ ಕಡೆಯಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಸಿಮ ಸಿಮ ಶಿವ ಶಿವ ಏನು ಮಾಡ್ಬೇಕು? ಯಾಕೋ ತಲೆಬಿಸಿ ನಿನಗೆ? ನನ್ನವರು ನಾಕವನ್ನ ಕೀಟವನ್ನ ಏರಿಕೊಂಡಿದ್ದಾರೆ. ಎಲ್ಲರೂ ಸಂತೋಷದಿಂದ ಕುಡಿಯುತ್ತಾ ನಗುತ್ತಾ ಇದ್ದಾರೆ. ನೀನ್ ಯಾಕೋ ಪುಣ್ಯಾತ್ ಮಾಡುವುದು? ಸಂತೋಷದ ವಿಚಾರ ನಗು ನಗುತ್ತಾ ಹೇಳಬೇಕು. ನಾನು ನಕ್ಕಬೇಕಾ? ನಗುತ್ತಾ ಹೇಳಬೇಕು. ಅಯ್ಯೋ ನಗುದು ಮಾತ್ರ ಅಲ್ಲ ಹೇಳಬೇಕು. ಯಾರು ಬರಲಿಲ್ಲ. ಯಾಕೆ ಬರಲಿಲ್ಲ? ಉಂಟು ಹಾ. ಅವ್ರ ಪೀಠದಲ್ಲಿರುವಾಗ ಹಾ. ಅಲ್ಲಿಗೊಂದು ಹಾರಾಡಿಕೊಂಡು ಲಕ್ಷ ಬಂತು. ಹಾರಾಡಿ ಲಕ್ಷ ಬಂತು. ಯಕ್ಷನಿರಬಹುದು. ಯಾರ ಸಂತಮ? ತಿಂಗಳಾಕ್ಷ ಬಂದು ಒಂದು ರಜೆನ ಮಾಠ ನನ್ನವರೇನು ಮಾಡಿದ್ರು? ಮಾತಾಡ್ಲಿಲ್ಲ. ಲಕ್ಷವೇ ಅಲ್ಲ. ಹಾಗಂತ ಅವ ಸುಮ್ಮನೆ ಏನು ಮಾಡಿದ? ಎರಡು ರಜೆ ಬೆತ್ತಕ್ಕೆ ಪಾಠ ಕಟ್ಟಿಕೊಟ್ಟ. ನನ್ನವರು ಕುಕ್ಕಿದ. ಹೌದೇ? ನನ್ನವರು ಏನಾದ್ರು ಎದ್ದು ನಿಂತು ಗಿರ್ರನೆ ಮೂರಿಸುದು ತಿರುಗಿ ಬೂಟು. ಕುಳಿತಲ್ಲಿಂದ ಪ್ರಾರಂಭಿಸಿದ್ರೆ ಹೇಗೆ? ಎಲ್ಲ ಮಲಗಿದ್ದೆ. ಹೋಗಿ ನೋಡ್ಲಿಲ್ವಾ ನೀನು? ಕತ್ತಿದೆ, ಎಬ್ಬಿಸ್ಬೇಕಿತ್ತು. ಕತ್ತಿದೆ, ಮುಚ್ಚಿದೆ, ಅಲುಗಾಡಿಸಿದೆ, ಎಬ್ಬಿಸಲಿಕ್ಕೆ ನೋಡಿದೆ. ಏನಾಯ್ತು? ನಾಳೆಗೆ ಹೊರಗೆ ಹಾಕಿ ಸತ್ತೇ. ಶಿವ ಶಿವ ಗಣೇಶ ಕ್ಷಿತಿಯೊಳು ನನಗೆ ನಾನೆಂತ ಕರ್ಣ ಕಠೋರವಾದಂತಹ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ಪ್ರಾಣೇಶ, ನಿಮ್ಮ ಅಳಿವಾಯಿತು ಸ್ವಾಮಿ. ನೀವು ನಾಕವನ್ನ ಏರಿ ಹೋಗುವಾಗ ಮನಸ್ಸಿನಲ್ಲಿ ಕನಸಿನ ಆಶಾಗೋಪುರವೊಂದನ್ನು ಕಟ್ಟಿಕೊಂಡಿದ್ದೆ ಸ್ವಾಮಿ. ಹಿಂದಲ್ಲ ನಾಳೆ ನಾಕದ ಮಹಾರಾಣಿಯಾಗಿ ನಾನು ಮೆರೆಯುತ್ತೇನೆ ಅಂತ. ಆ ಕನಸೆಲ್ಲವೂ ಚತುರಾಗಿ ಹೋಯಿತೆ ಸ್ವಾಮಿ. ಯಕ್ಷನಿಂದಲಾಗಿ ನಿಮ್ಮ ಪಾಲಿಗೆ ಮರಣ ಬಂತೆ ಸ್ವಾಮಿ. ಪ್ರಾಣೇಶ, ನಿಮ್ಮನ್ನು ಕಳೆದುಕೊಂಡ ಮೇಲೆ ಈ ಮಾಲಿನಿಯ ಬದುಕಿನಲ್ಲಿ ನಷ್ಟಿದ್ದ ಉಂಟೆ ಸ್ವಾಮಿ. ಕಂಡವರ ಕಣ್ಣಿಗೆ ಈ ನನ್ನ ಸುಟ್ಟ ಮುಖವನ್ನು ಯಾರಿಗೆ ತೋರಿಸಲಿ, ಯಾರಲ್ಲಿ ಕೇಳಲಿ? ಅದುವಲವೇ ಸ್ವರ
ನಾನು ಅಳಬಾರದು. ನಾನು ಅತ್ತೆ ಅಂತಾದರೆ ಹಳಿದಂತಹ ನನ್ನವರು ಮತ್ತೊಮ್ಮೆ ಹುಟ್ಟಿ ಬರುವುದಕ್ಕುಂಟು. ಖಂಡಿತ ಇಲ್ಲ. ಆದರೆ ನನ್ನ ಈ ದುಸ್ಥಿತಿಗೆ ಕಾರಣ ಆ ದೇವತೆಗಳು. ಸುರಪ್ಪ, ಕರೆದ ಕಂಕಣ ಕೊರಳ ಮಾಂಗಲ್ಯ ಮೂಗ ಮೂಗುತಿ ಹಣೆಯ ತಿಲಕ ಕಾಲ ಕಾಲುಂಗುರ ನನ್ನ ಸೌಭಾಗ್ಯವನ್ನು ಕಸಿದುಕೊಂಡು ನಗುತ್ತಾ ಇದ್ದೀಯಾ? ನಗು, ಇದು ನಿನ್ನ ಕೊನೆಯ ನಗು. ನನಗೆ ಈ ದುಸ್ಥಿತಿಯನ್ನು ತಂದಿದ್ದಂತಹ ನಿನ್ನನ್ನು ಸುಮ್ಮನೆ ಬಿಟ್ಟೇನೆ? ಖಂಡಿತ ಇಲ್ಲ. ನನ್ನ ಹೆಗಲೆತ್ತರಕ್ಕೆ ಬೆಳೆದು ನಿಂತ ನನ್ನ ಮಗನಿದ್ದಾನೆ ಮಹಿಷ. ಅವನಿಗೆ ಸರ್ವ ವಿಚಾರವನ್ನು ತಿಳಿಸಿ ನಿನಗೊಂದು ಶಾಸ್ತಿಯನ್ನ ಮಾಡದಿದ್ದರೆ ನಾನು ಮಾಲಿನಿಯಲ್ಲ. ಕರೆಯುತ್ತೇನೆ ಮಗನನ್ನ. ಮಗನೇ ಮಹಿಷ, ಬಾ ಮಗನೇ, ಬಾ ಬಾ ಬಾ.
ಪರಿಸ್ಥಿತಿಯನ್ನ ಕಂಡು ಯಾಕಮ್ಮ ಹೀಗೆ ಅಂತ ಕೇಳ್ತಾ ಇದೆಯಲ್ಲ? ಕೇಳ್ಬೇಕಾದ ಪ್ರಶ್ನೆಯನ್ನೇ ಕೇಳ್ತಾ ಇದ್ದೇನಮ್ಮ. ಮಗನೇ, ನಮಗೊದಗಿ ಬಂದ ಪರಿಮವನ್ನು ಯಾವ ನಾಲಿಗೆಯಲ್ಲಿ ಹೇಳಿ ಮಗನೇ? ಯಾರಿಂದ ಹೇಗಮ್ಮ? ಮಗನೇ, ಒಂದರ್ಥದಲ್ಲಿ ಹೇಳುವುದಿದ್ದರೆ ನಮ್ಮ ಬಾಳ್ವೆ ಮುಗಿಯಿತು ಮಗನೇ, ಮುಗಿಯಿತು ಕಂದ. ಅಮ್ಮ ಮಗನೇ, ಅಮ್ಮ ಕಂದ, ಅಮ್ಮ, ನಮ್ಮ ಬಾಳ್ವೆ ಯಾರಿಂದ ಹೇಗೆ ತೀರಿತಮ್ಮ? ಮಗನೇ, ಮೊನ್ನೆಯಷ್ಟೇ ನಿನ್ನ ತಂದೆಯವರು ಸಕಲ ಸೇನೆಯನ್ನ ಕೂಡಿಕೊಂಡು ನಾಕವನ್ನ ಏರಿದ ವಿಚಾರ ತಿಳಿದಿದೆಯೇ? ಪರಿಣಾಮ ಏನಾಗಿರಮ್ಮ? ಮಗನೇ, ಬಂದಂತಹ ಸುಮರಸರನ್ನೆಲ್ಲ ಬಡಿದೋಡಿಸಿ ನಾಕದ ಗದ್ದುಗೆಯನ್ನ ನಿನ್ನ ತಂದೆ ಏರಿಕೊಂಡರಂತೆ ಮಗನೇ. ಮಗನೇ, ಕಂದ, ಅಮ್ಮ, ಮಗನೇ, ದೇವತೆಗಳಿಗೆ ಮತ್ತು ನನ್ನ ಅಪ್ಪನಿಗೆ ಕಾಳಗಾದ ಸಂದರ್ಭದಲ್ಲಿ ಸ್ವರ್ಗ ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಹೌದು ಮಗನೇ. ಅಮ್ಮ, ಕಂದ, ಅಪ್ಪ ಯಾವಾಗ ಬರ್ತಾರೆ, ಮಗನೇ, ನಾವು ಯಾವಾಗ ವಿಜಯೋತ್ಸವ ಆಚರಿಸುದು ಎಂಬ ವಿಷಯಕ್ಕೆ ಮಾತಾಡಿ. ಕಂದ, ನಾಕದ ಪೀಠವನ್ನ ಏರಿಕೊಂಡರು ಸತ್ಯ ಮಗನೇ. ಆ ಸಂತೋಷ ಹೆಚ್ಚು ಕಾಲ ಉಳಿಲಿಲ್ಲ ಮಗನೇ. ಕೈ ಸೋತಂತಹ ಸುರಪ್ಪ ನಿನ್ನ ತಂದೆಯನ್ನು ಮೋಸದಿಂದ ಕೊಲ್ಲಿಸಿದ ಮಗನೇ. ನನ್ನ ಅಪ್ಪನ ಅನಿವಾರ್ಯ ಮುಂದೆ ನಮಗೆ ಗತಿ ಆಗುತ್ತ ಚಿಂತೆ ಮಾಡ್ತಾ ಇದ್ದೀರಮ್ಮ. ಅಮ್ಮ, ಸತ್ತ ಬಗೆಗೆ ಅತ್ತರೆ ಅವಳು ಮತ್ತೆ ಜೀವಿ ಬರಮ್ಮ. ಸರ್ವತ ಎಲ್ಲ ನನ್ನ ಅಪ್ಪನ ಕೊಂದವ ಯಾರಮ್ಮ? ಕಂದ, ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ.
ಪಾಲಿಗೆ ನಿರ್ಲಕ್ಷ್ಯಮ್ಮ ಹಾ. ಅಂತ ತ್ರೈಲಕ್ಷ್ಯ ಬಂದರೂ ಕೂಡ ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲಮ್ಮ. ಹಾ. ಅಮ್ಮ ಕಂದ ಯುದ್ಧ ಮಾಡೋ ಸಂದರ್ಭದಲ್ಲಿ ಹ್ಮ್ ಮುಕ್ಕಣ್ಣನೇ ಹ್ಮ್ ತೆರೆಗೆ ಬಲ್ಲಮ್ಮ. ಹಾ. ಆತನ ಮೂರನೇ ಕಣ್ಣಲ್ಲಿ ಹಾ. ನಾನು ಬೆವರು ನಿಲ್ಲಿಸ್ತೇನಮ್ಮ. ಸಂತೋಷವಾಯಿತು ಮಗನೇ. ಕುಮಾರ ನುಡಿದಳು ನಿನಗೆ ಆ ಕಪಟಿ ಹರಿ ಬಂದೇ ಬರ್ತಾನೆ ಮಗವ. ಕುಮಾರ ಹೇಳ್ತೀಯ ನನ್ನ ಮುದ್ದು. ಪಡೆದು ಹೊರಗೆಳೆನು ಆ ವಿಧಿಯಲ್ಲಿ ಪಡೆದು ಹೊರಗೆಳೆನು ಮಗನೇ ತನಯನಾಡಿದ ಮಾಲಿನಿ ಮನದಿ ಧೈರ್ಯವನಾದು ಅಲ್ಲ ಅಪ್ಪ ಒಂದು ಭಾತ ಯಾವಲ್ವಾ ಮಗನೇ ಯಕ್ಷ ಕಂದ ಒಂದಡಿ ಇಡುವ ಮೊದಲು ಹೆತ್ತವ್ವೆಯಾಗಿರುವಂತಹ ನನ್ನ ಮಾತನ್ನು ಕೇಳು ಮಗನೇ. ಕೇಳ್ತೇನಮ್ಮ. ಯಕ್ಷನಲ್ಲ ಮುಕ್ಕಂಡನೇ ಬಂದರೂ ನನ್ನ ಪಾಲಿಗೆ ನಿರ್ಲಕ್ಷ್ಯ ಅಂತ ಹೇಳಿದೆ ಅಲ್ಲ. ಹೇಳು ಮಗನೇ, ಮತ್ತೊಮ್ಮೆ ಹೇಳು. ಸಂತೋಷವಾಯಿತು ಮಗನೇ ಹಡೆದೊಡಲಿಗೆ. ಬೇಕಮ್ಮ ಕುಮಾರ ದೇಹ ಸಾಮರ್ಥ್ಯ ನಿನ್ನಲ್ಲಿದೆ ಮಗನೇ, ಆದರೆ ದೈವ ಬಲದ ಕೊರತೆ ಉಂಟು ಮಗನೇ. ಯಾಕೆ ಈ ರೀತಿಯಾಗಿ ಹೇಳಿದೆ ಗೊತ್ತೇ? ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬರುವವ ಆ ಕಪಟಿ ಹರಿ ಅವ ಇದ್ದಾನ. ಅದಕ್ಕಾಗಿ ಕಂದ ಒಂದು ಮಾತನ್ನ ಹೇಳುತ್ತೇನೆ. ಯಾವ್ದಮ್ಮ? ಕೇಳ್ತೀಯ ನನ್ನ ಮುದ್ದು? ಹೇಳ್ತಾನಮ್ಮ. ಕುಮಾರ ಈಗಿಂದೀಗಲೇ ಘೋರ ಕಾಂತಾರವನ್ನ ಸೇರು ಮಗನೇ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸು. ಉಳಿದಂತಹ ವಿಧಿಯಲ್ಲಿ ಬೇಕಾದ ವರವನ್ನ ಪಡೆದು ತದನಂತರದಲ್ಲಿ ರಣರಂಗವನ್ನ ಸೇರಿದ್ದೇ ಹೋದಾಗಿದ್ದಲ್ಲಿ ನಿನ್ನ ಪಾಲಿಗೆ ವಿಜಯವೆಂಬುದು ಕಟ್ಟಿಟ್ಟ ಬುತ್ತಿ ಮಗನೇ. ಕುಮಾರ ನಾನು ಬರಿಗೈಯಲ್ಲೇ ಹೋಗ್ಬೇಕಮ್ಮ. ಅಲ್ಲ ಮಗನೇ, ಇದು ನಿನ್ನ ದೇಹ ರಕ್ಷಣೆಗಾಗಿ ಖಡ್ಗವನ್ನೆಯ್ಯುತ್ತಿದ್ದೇನೆ. ಕುಮಾರ ನಾನಾಡುವ ಮಾತುಗಳನ್ನ ಕೇಳು. ಕೈ ತಪ್ಪಿದ ನಾಶವನ್ನ ಪುನರಪಿ ಪಡೆಯಬೇಕು ಮಗನೇ. ಆಗಲೇ ಅಳಿದಂತಹ ನಿನ್ನ ತಂದೆಯ ಆತ್ಮಕ್ಕೆ ಮೋಕ್ಷ. ಕುಮಾರ ಬಲ್ಲವರನ್ನು ಮಾತನ್ನೇ ಹೇಳಿದರಮ್ಮ. ಯಾವ ಬಲ ಇದ್ದಾರೆ ಹೇಳಂತೆ. ತಾಯಿಯಾದ ನಿನ್ನ ಅನುಗ್ರಹ ಬೇಕಮ್ಮ. ಇದ್ದೇ ಇದೆ ಮಗನೇ. 9 ತಿಂಗಳು ಉದರದಲ್ಲಿತ್ತು. 10 ತಿಂಗಳು ಜನ್ಮವನ್ನು ಕೊಟ್ಟದವ ಮಾತೃಶ್ರೀ ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡಮ್ಮ. ಹರಸುತ್ತೇನೆ ಮಗನೇ. ಅಮ್ಮನಿಂದ ಆಶೀರ್ವಾದ ಪಡೆದೆ ನೇರವಾಗಿ ಪುಷ್ಕರ ಕ್ಷೇತ್ರಕ್ಕೆ ಬಂದೆ.
ಎಷ್ಟು ಚಂದ ನೀರು ಹರಿಯುತ್ತಾ ಇದೆ. ಹ್ಮ್. ಅಪ್ಪಾ ನೀರಿಗಿಳಿದೆ, ಸ್ನಾನವನ್ನು ಮಾಡಿದೆ, ಭಸ್ಮ ಚಂದನವನ್ನು ಲೇಪಿಸಿದೆ. ಹಾ. ವಿಧಾತನ ಬಗ್ಗೆ ನಾ ತಪಸ್ಸನ್ನು ಮಾಡಿದೆ. ನನ್ನ ತಪಸ್ಸಿಗೆ ವಿಧಾತ ಮೈ ತೋರಿದ. ಅವರನ್ನು ಕೇಳಿಕೊಂಡೆ, ಗರುಡ ಗಂಧದ ಕಿನ್ನರ ಕೆಂಪುರುಷರಿಂದ ನನ್ನ ಪಾಲಿಗೆ ಮಾಡಬಾರಬಾರದು. ತಂದಿದ್ದಾನೆ. ಓಹೋಯ್, ಬ್ರಹ್ಮ ವಿಷ್ಣು ಮಹೇಶ್ವರ, ನೀವು ಮೂರು ಮೂರ್ತಿಗಳು ನನಗೆ ಎದುರಾಗಿ ಬರಬಾರ್ದು. ಅಲ್ಲಿಗೂ ತಥಾಸ್ ತಂದಿದ್ದಾನೆ. ಓಹೋ ಸಂತೋಷ ಸುದ್ದಿ. ಅಮ್ಮನ ಹತ್ರ ತಿಳಿಸಿ ಆಮೇಲೆ ಸ್ವರ್ಗದ ತತ್ತಮಾನ.